ಓಕೆ ಲಾಕ್ ಪಾಯಿಂಟ್ ಕರೆಕ್ಟಾಗಿ ಓಕೆ ಹಿಂಗೆ ಕೆರೆ ನೋಡ್ಕೊಂಡು ಓಕೆ ಪುಷ್ ಮಾಡೋದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ದಿನ ಮತ್ತೊಂದು ಹೊಸ ವಿಡಿಯೋ. ಇವತ್ತು ನಾನು ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೆ, ನಾಳೆನೇ ಹೊರಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಟಾಪ್ ಬಾಕ್ಸ್ ಹಾಕ್ಸೋಣ ಅಂತ ಯೋಚನೆ ಆಯಿತು. ಯಾಕೆ ಅಂತಂದರೆ ಮಳೆ ಸೀಸನಲ್ಲಿ ನಾವು ಬ್ಯಾಗ್ಗಾಗಲಿ, ಈಗ ನಾವು ಸುಮ್ಮನೆ ಕವರ್ ಕಟ್ಕೊಂಡು ಹೋಗೋದು, ಅದಕ್ಕೆ ರ್ಯಾಪ್ ಮಾಡೋದು, ಅದೆಲ್ಲ ಸುಮ್ಮನೆ ದೊಡ್ಡ ತಲೆನೋವು. ನಮಗೇನೋ ಬೇಕು ಅಂತಂದರೆ ಪುನಃ ಎಲ್ಲ ಬಂಕಿ ಕಾರ್ಡ್ಸ್ ಎಲ್ಲ ತೆಗಿಬೇಕು, ಎಲ್ಲ ಮಾಡಬೇಕು. ಸೊ ಅದಕ್ಕೋಸ್ಕರ ಟಾಪ್ ಬಾಕ್ಸ್ ಇದ್ದರೆ ಎಷ್ಟು ಒಳ್ಳೆಯದು. ಅದಕ್ಕೋಸ್ಕರನೇ ನಾನು ಏನು ಮಾಡಿದೆ, ಇವಾಗ ನನ್ನ ಫ್ರೆಂಡ್ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು ಆಯಿತು ಇದೇ ಬನ್ನಿ ಅಂತ ಅಂದರು. ಸೊ ಅದಕ್ಕೋಸ್ಕರನೇ ಅವ್ರ ಅಂಗಡಿಗೆ ಹೋಗ್ತಾಯಿದ್ದೀನಿ. 45 ಲೀಟರ್ಸ್ದು ಒಂದು ಟಾಪ್ ಬಾಕ್ಸು ಸಿಲ್ವರ್ದು ಹಾಕಿಸ್ತಾ ಇದ್ದೀನಿ. ಸೊ ಸಾಕಷ್ಟು. ಅದಾದಮೇಲೆ ಮುಂದೆ ಇನ್ನೂ ಲಾಂಗ್ ರೈಡ್ಗಳು ಪ್ಲ್ಯಾನ್ ಮಾಡಿದಾಗ ಅಕ್ಕಪಕ್ಕ ಪೈನೀಸ್ಗಳು ಹಾಕಿಸ್ತೀನಿ. ಸೊ ಅವಾಗ ಒಂದು ಫುಲ್ ಬಲ್ಕ್ ಗಾಡಿ ಥರ ಕಾಣಿಸುತ್ತೆ. ಸೊ ಇವಾಗ ನಾನು ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ಗೆ ಹೋಗ್ತಾಯಿದ್ದೀನಿ. ಅದನ್ನು ಟಾಪ್ ಬಾಕ್ಸ್ನು ಅನ್ಬಾಕ್ಸಿಂಗು ಅಲ್ಲೇ ಮಾಡಿ ಅಲ್ಲೇ ಫಿಟ್ ಮಾಡಿಸ್ಕೊಂಡು ಬರೋಣ. ಬನ್ನಿ ನನ್ನ ಜೊತೆ ಪಯಣ ಬೆಳೆಸಿ. ನನ್ನ ಗಾಡಿ ಟಾಪ್ ಬಾಕ್ಸು ಅಂತೂ ಇದು ಎಷ್ಟೋ ದಿನಗಳ ಆಸೆ, ಟಾಪ್ ಬಾಕ್ಸ್ ತೊಗೋಬೇಕು ಅಂತ. ಟಾಪ್ ಬಾಕ್ಸ್ ತೊಗೊಂಡಿದ್ದೀನಿ. ಜೊತೆಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ಫೈನಲ್ಸ್ನು ಆ್ಯಡ್ ಮಾಡ್ತೀನಿ ನನ್ನ ಬೈಕಿಗೆ. ಮೋಸ್ಟ್ಲಿ ಇದೇ ಬ್ರ್ಯಾಂಡೇ ಆ್ಯಡ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದು ಬಂದು ಶೆಂಗ್ಲಿನ್ X5 45 ಲೀಟರ್ಸು. ಇದರಲ್ಲಿ 2-3 ವೇರಿಯಂಟ್ ಇದೆ. ಒಂದು TC ಅಂತ ಬರುತ್ತೆ, ಇನ್ನೊಂದು X3 ಅಂತ ಇದೆ, ಅದು 35 ಲೀಟರ್ಸು. ಇದು 45 ಲೀಟರ್ಸ್ ಬಾಕ್ಸು ನಾನು ತೊಗೊಂಡಿರೋದು. ಮತ್ತು ಇದು ಅಲ್ಯೂಮಿನಿಯಂ ಕೇಸು. ಎಂಟೈರ್ 2 ಕಲರ್ ಬರುತ್ತೆ, ಒಂದು ಬ್ಲ್ಯಾಕು ಮತ್ತು ಸಿಲ್ವರು. ನನ್ನ ಗಾಡಿಗೆ ಸಿಲ್ವರ್ ಚೆನ್ನಾಗಿ ಕಾಣಿಸುತ್ತೆ ಅಂತ, ಮತ್ತು ಗ್ರಾಫಿಕ್ಸ್ ಎಲ್ಲ ಮಾಡಿಸ್ಬೋದು. ಅದಕ್ಕೋಸ್ಕರ ನಾನು ಸಿಲ್ವರ್ ಪರ್ಚೇಸ್ ಮಾಡಿದ್ದೀನಿ. ಫುಲ್ ಅಲ್ಯೂಮಿನಿಯಂ ಇದೆ. ಜೊತೆಗೆ ಟಾಪ್ ರ್ಯಾಕ್ ಕೂಡ ಇದರಲ್ಲೇ ಆ್ಯಡ್ ಆಗುತ್ತೆ. ಸೊ ಟಾಪ್ ರ್ಯಾಕ್ ಎಕ್ಸ್ಟ್ರಾ ತೊಗೋಬೇಕು, ಅದಕ್ಕೆ ಎಕ್ಸ್ಟ್ರಾ ಕಾಸ್ಟು, ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಈ ಬಾಕ್ಸಲ್ಲಿ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಬಾ, ನಿಮ್ಮ ಮೇಲೆ ಬಂದು ಇಲ್ಲಿ ಬಂದು ಮಾಡಲಾ? ಫುಲ್ ಪ್ಯಾಕ್ ಆಗಿ ಬಂದಿದೆ ಬಾಕ್ಸು. ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದು ಓಪನ್ ಕೂಡ ಮಾಡಿಲ್ಲ. ನಾನೇ ಬಂದು ಓಪನ್ ಮಾಡಲಿ ಅಂತ ಬೇರೆ ಹೇಳಿದ್ರು. ಅದಕ್ಕೇನೆ ಸೊ ಓಪನ್ ಮಾಡೋಕ್ಕೆ ಏನು ವಸ್ತು ಬೇಕು ಹೇಳಿ? ಚಾಕು ಬೇಕು. ಸೊ ಹಿಂಗೆ ಪ್ಯಾಕ್ ಮಾಡಿರ್ತಾರೆ. ಫೋಮ್ಸ್ ಇರುತ್ತೆ, ಹಾರ್ಡ್ ಫೋಮ್ಸು. ಸೊ ಇಲ್ಲಿದೆ ಟಾಪ್ ಬಾಕ್ಸು ನೋಡಿ. ಆಹಾ, ಸಕ್ಕತ್ತಾಗಿದೆ. ಈ ಬಾಕ್ಸ್ನ ಈ ಸೈಡಲ್ಲಿ ಇಟ್ಬೇಡ. ಸೊ ಇದು ಟಾಪ್ ಬಾಕ್ಸು. 2 ಲಾಕ್ ಸಿಸ್ಟಮ್ ಇದೆ, ಪಿನ್ ಲಾಕ್ ಸಿಸ್ಟಮ್ ಟೈಪು. ಇಲ್ಲಿ ಕೆಳಗಡೆಯಿಂದ ಒಂದು ಇದಿದೆ, ಇದನ್ನು ಹೊತ್ಬಿಟ್ಟು ನಾವು ಹಿಂಗೆ ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಒಳಗಡೆ ಪ್ಯಾಡಿಂಗ್ ಕೂಡ ಬಾಕ್ಸಲ್ಲೇ ಬರುತ್ತೆ. ಬೋಲ್ಟ್ಸ್ ಇದೆ, ಮತ್ತು ಕೀಸ್ ಇದೆ, ಮತ್ತು ಇಲ್ಲೊಂದು 2 ಪೌಚ್ ಎಲ್ಲ ಇದೆ. ಇದಿರೋದ್ರಿಂದ ನಿಮ್ಗೆ ಏನಾರ ನಿಮ್ಮ ಕ್ಯಾಮ್ರಾ ಐಟಮ್ಸು, ಚಾರ್ಜಿಂಗ್ ಪಾಯಿಂಟ್ಸು ಎಲ್ಲ ಇಟ್ಕೋಬೋದು. ಆ್ಯಕ್ಚುಲಿ ಒಂದು ಹೆಲ್ಮೆಟ್ ಫುಲ್ ಇಡ್ಸುತ್ತೆ, ನಿಮಗೆ ತೋರಿಸ್ತೀನಿ. ಈಗ ಇದು ಆಕ್ಸೋ ಹೆಲ್ಮೆಟ್ಟು ನೋಡಿ. ಇದನ್ನು ಫುಲ್ ಹೆಲ್ಮೆಟ್ನ ನೀವು ಒಳಗಡೆ ಇಟ್ಟು ಲಾಕ್ ಮಾಡ್ಬೋದು. ಫುಲ್ ಇಟ್ಬಿಟ್ಟು ಲಾಕ್ ಮಾಡ್ಬೋದು ನೋಡಿ. ನಿಮ್ಗೆ ಒಂದು ಹೆಲ್ಮೆಟ್ ಇಟ್ಕೋಬೋದು. ಆಮೇಲೆ ನಾನು ನಿಮ್ಗೆ ಹೇಳಿದ್ನ ಟಾಪ್ ಕೇಸು ಬ್ಯಾಕು ಇಲ್ಲೇ ಇದೆ. ಸೊ ಇದು ಫಿಟ್ಟಿಂಗ್ಗೆ ಬೋಲ್ಟ್ಗಳೆಲ್ಲ ಅವರೇ ಕೊಟ್ಟಿದ್ದಾರೆ, ಈಗ ಮಾಡ್ತಾರೆ. ಆಲ್ರೆಡಿ ನಮ್ಮ ಇನ್ಸ್ಟಾಲರ್ ಬಂದ್ಬಿಟ್ಟಿದ್ದಾರೆ. ಬರೀ ಈಗ ಹೋಗಿ ನನ್ನ ಗಾಡಿಗೆ ಇನ್ಸ್ಟಾಲ್ ಮಾಡಿಸಿ. ಈಗ ಟಾಪ್ ರ್ಯಾಕು ಇವರು ಬೆಚ್ತಾ ಇದ್ದಾರೆ.
ಇದೇ ಡೈರೆಕ್ಟ್ ಫಿಟ್ಮೆಂಟ್ ಮಾಡ್ಬೋದಲ್ವಾ? ಡೈರೆಕ್ಟ್ ಮಾಡ್ಬೋದು. ಸೊ ನೋಡಿ ಎಷ್ಟು ಬೋಲ್ಟ್ಗಳಿರುತ್ತೆ. ಇದೊಂದು ಟಾಪ್ ರ್ಯಾಕ್ನ ಫಿಟ್ ಮಾಡೋಕ್ಕೆ ಎಲ್ಲ ಬೋಲ್ಟ್ಗಳು ಅವರೇ ಕೊಟ್ಟಿರ್ತಾರೆ, ವಿತ್ ವಾಷರ್ಸ್ ಪ್ರತಿಯೊಂದು ಅವರೇ ಕೊಡ್ತಾರೆ. ನೋಡಿ ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು ಮತ್ತೆ ಇಲ್ಲೊಂದು ಆ್ಯಡ್ ಆಗುತ್ತೆ ನೋಡಿ. ಓಕೆ, ಲಾಕ್ ಪಾಯಿಂಟ್ ಕರೆಕ್ಟಾಗಿ ಓಕೆ, ಇನ್ನು ಕೆರೆ ನೋಡ್ಕೊಂಡು ಹಾಗೆ ಇನ್ನೊಂದು ನೋಡಿ, ಇನ್ನೊಂದು ಏನೋ ಹಾಕ್ತಾರೆ, ಹಾಕ್ಬಿಟ್ಟು ಮಾಡ್ತಾರೆ. ಫಿಟ್ ಮಾಡೋದು ಒಂದು ಸ್ವಲ್ಪ ಲಿಟಲ್ ಕಾಂಪ್ಲಿಕೇಟೆಡ್ ಆಗೇ ಇದೆ. ಯಾಕೋ ನಾವು ಮನೇಲೆಲ್ಲ ಮಾಡ್ಕೋತೀವಿ, ನಾವು ಮಾಡ್ಕೋಬೋದು, ಬಟ್ ಟೂಲ್ಸ್ ಎಲ್ಲ ನಾವು ಕರೆಕ್ಟಾಗಿ ಇಟ್ಕೋಬೇಕು ಮಾಡ್ಕೋಬೇಕಾದ್ರೆ. ನೋಡಿ ಅದನ್ನು ಯಾವ ಕಡೆಗೆ ಫಿಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಆವಾಗಲೇ ನಿಮಗೆ ಫಿಟ್ ಮಾಡೋದು ನೀಟಾಗೆಲ್ಲ ಗೊತ್ತಾಗೋದು. ಅದೇ ರೀತಿ ಇವಾಗ ಇನ್ನೂ 2-3 ಬೋಲ್ಟು ಹಾಕ್ತಾರೆ. ಆ್ಯಕ್ಚುಲಿ ಇದು ಫಿಟ್ ಮಾಡೋಕ್ಕೆ ಇಬ್ಬರು ಬೇಕೇ ಬೇಕು. ನೋಡಿ ಎಷ್ಟು ನೀಟಾಗಿ ಲಾಕ್ ಆಗುತ್ತೆ. ಇದೆಲ್ಲ ಹಿಂಗೆ ಸಪೋರ್ಟಿಂಗು, ಇದು ಶೇಪ್ ಬರುತ್ತೆ, ಎಷ್ಟು ನೀಟಾಗಿ ಸಪೋರ್ಟ್ ಆಗಿದೆ ಅದು. ಸೊ ಇದು ಕಂಪ್ನಿ ಫಿಟ್ಟೆಡ್ ಬ್ಯಾಕ್ ರ್ಯಾಕು. ಅದ್ರ ಮೇಲೆ ಓಕೆ ಲಾಕ್ ಪಾಯಿಂಟ್ ಕರೆಕ್ಟಾಗಿ ಓಕೆ, ಇನ್ನು ಕೆರೆ ನೋಡ್ಕೊಂಡು. ಸೊ ಇದು ಫುಲ್ಲು ಫಿಟ್ ಆಯಿತು. ಆ್ಯಕ್ಚುಲಿ ನೋಡಿ ಕರೆಕ್ಟಾಗಿ ಫಿಟ್ ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸ್ಕ್ರೂ ನಟ್ಟು ಬೋಲ್ಟ್ ಹಾಕಿದ್ದಾರೆ. ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಇದರಲ್ಲಿ ಫಿಟ್ ಆಗಿದೆ ಅಂತ. ಸೊ ನಮಗೆ ಫಿಟ್ ಮಾಡಿದವರು ಅವರೇ. ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ? ಹಾಂ, ಅಲೀಮ್ ಅಂತ. ಸೊ ಇವರು ಟಾಪ್ ಬಾಕ್ಸು, ಪೈನಿಸ್ಸು ಮತ್ತು ಈ ಥರ ಗಾಡಿ ರಿನೋವೇಷನ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಟಾಪ್ ಬಾಕ್ಸ್ ಆಗ್ತಾ ಇದ್ದಾರೆ ಇವಾಗ. ಸರ್ ಆಗಿ ಸರ್. ಸೊ ಇದನ್ನ ಹೆಂಗೆ ಕುಂಡಿಸ್ಬೇಕು? 4 ಲಾಕಿಂಗ್ ಇರುತ್ತೆ ಇದರಲ್ಲಿ ಒಳಗಡೆ. ಓಕೆ, ಲಾಕ್ ಪಾಯಿಂಟ್ ಕರೆಕ್ಟಾಗಿ ಓಕೆ, ಇನ್ನು ಕೆರೆ ನೋಡ್ಕೊಂಡು ಓಕೆ ಪುಷ್ ಮಾಡೋದು. ಪುಷ್ ಮಾಡೋದಷ್ಟೇನಾ? ಇದು ಹೋಗ್ಬಿಟ್ಟು ಇದು ಪಾಯಿಂಟು. ಓಕೆ, ಪಾಯಿಂಟ್ ಹೋಗಿ ಟಚ್ ಆಗುತ್ತೆ. ಓಕೆ, ಪುಷ್ ಮಾಡ್ಬೇಕು. ಓಹ್ ಅಷ್ಟೇ. ಆಮೇಲೆ ಮಾಮೂಲಿ ಕೀ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕು ಇದು. ಹಾಂ, ಲಾಕ್ ಮಾಡ್ಬೇಕು. ಓಕೆ ಓಕೆ, ಲಾಕ್ ಪಾಯಿಂಟ್ ಕರೆಕ್ಟಾಗಿ ಓಕೆ, ಇನ್ನು ಕೆರೆ ನೋಡ್ಕೊಂಡು ಮಾಡಬೇಕು. ಮಾಮೂಲಿ ಇದನ್ನ ಲಾಕ್ ಮಾಡ್ಬೇಕು. ಸರಿ ಸರಿ. ಎರಡಕ್ಕೂ ಒಂದೇ ಲಾಕ್ ಇರುತ್ತಲ್ಲ? ಒಂದೇ ಕೀ, ಎರಡಕ್ಕೂ ಒಂದೇ ಕೀ. ಓಕೆ. ನನ್ನ ಗಾಡಿಗೆ ಅಟ್ ಲಾಸ್ಟ್ ಟಾಪ್ ಬಾಕ್ಸ್ ಹಾಕ್ಸಾಯ್ತು. ಟಾಪ್ ಬಾಕ್ಸ್ ಹಾಕ್ಸಿದ್ಮೇಲೆ ನನ್ನ ಬೈಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇನ್ನೂ 2-3 ಆ ಕಡೆ ಈ ಕಡೆ ಪೈನೀಸ್ ಹಾಕ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಗಾಡಿ. ಅಲ್ಲಿ ಮೊದಲೇ ತುಂಬ ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ದೀರ ಕೆಲಸ. ಥ್ಯಾಂಕ್ ಯು ಸರ್. ಸೊ ಟಾಪ್ ಬಾಕ್ಸು ರೆಡಿ ಆಯಿತು. ಸೊ ಅಂತೂ ಇಂತೂ ನಾನು ಅಂದ್ಕೊಂಡಂಗೆ, ನಾನು ಇಷ್ಟಪಟ್ಟಂಗೆ ಟಾಪ್ ಬಾಕ್ಸ್ ಹಾಕ್ಸಾಯ್ತು. ಈಗ ಗ್ರಾಫಿಕ್ಸ್ ಮಾಡಿಸ್ಬೇಕು ಗಾಡಿಗೆ, ಅದ್ರದ್ದೆಲ್ಲ ಒಂದು ಸ್ವಲ್ಪ ಕೆಲಸ ಇದೆ. ನಾನು ಅದನ್ನು ಮಾಡ್ಸೋಕ್ಕೆ ನಮ್ಮ ಸ್ಟಿಕ್ಕರ್ ಶಾಪ್ ಅಂತ ಹನುಮನಗರ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದನ್ನ ವೀಡಿಯೋ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಅದೇ ತನಕ ಕಾಯ್ತಾ ಇದ್ದೀನಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.